ಕನ್ನಡ ವೃತ್ತಿರಂಗಭೂಮಿಯ ಹಿರಿಯ ಕಲಾವಿದ ಶ್ರೀ ಏಣಗಿ ಬಾಳಪ್ಪ ಅವರೊಂದಿಗೆ ಸಂದರ್ಶಿಸುವವರು ಡಾಕ್ಟರ್ ಬಸವರಾಜ್ ಸಾದರ್. ಉತ್ತರ ಕರ್ನಾಟಕದಲ್ಲಿ ವೃತ್ತಿರಂಗಭೂಮಿಯನ್ನ 60-65 ವರ್ಷಗಳಿಂದ ಜೀವಂತ ಇಟ್ಟುಕೊಂಡು ಬಂದ ಹಿರಿಯ ಕಲಾವಿದರು ಏಣಗಿ ಬಾಳಪ್ಪ ಅವರು. ಕಲಾವೈಭವ ನಾಟ್ಯ ಸಂಘವನ್ನು ಕಟ್ಟಿಕೊಂಡು ನಾಡಿನಾದ್ಯಂತ ಸಂಚರಿಸಿ ತಮ್ಮ ವೃತ್ತಿ ಕಾಯಕವನ್ನು ಪೂರೈಸ್ತಾನೆ ಜನಮನದಲ್ಲಿ ನಾಟಕದ ಅಭಿರುಚಿಯನ್ನ ಬಿತ್ತಿದ್ದಷ್ಟೇ ಅಲ್ಲ, ಆ ಮೂಲಕ ಸಮಾಜಕ್ಕೆ ನೈತಿಕ ಮೌಲ್ಯಗಳ ದರ್ಶನ ಮಾಡಿಸಿದವರು ಅವರು. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ ಈ ಎಲ್ಲ ಬಗೆಯ ನಾಟಕಗಳನ್ನು ಪ್ರದರ್ಶಿಸಿ ರಂಗಪ್ರೇಮಿಗಳ ಮನದಲ್ಲಿ ತಮ್ಮ ಶಾಶ್ವತ ಅಚ್ಚೊತ್ತಿರುವ ಅವರ ಸಾಧನೆಗೆ ಹಲವಾರು ಪದವಿ ಪ್ರಶಸ್ತಿಗಳು ತಾವಾಗಿಯೇ ಒಲಿದು ಬಂದಿವೆ. ಇವುಗಳಲ್ಲಿ ಇತ್ತೀಚೆಗೆ ಬಂದ ಗಮನಾರ್ಹ ಪ್ರಶಸ್ತಿಗಳೆಂದರೆ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಹಾಗೂ ರಾಜ್ಯ ಸರ್ಕಾರದ ಗುಬ್ಬಿ ವೀರಣ್ಣ ಪ್ರಶಸ್ತಿ. ಈ ಪ್ರಶಸ್ತಿಗಳು ಬಂದ ಸಂದರ್ಭದಲ್ಲೇನೆ ಕನ್ನಡಿಗರ ಪರವಾಗಿ ಅವರನ್ನು ಅಭಿನಂದಿಸಿ ಅವರೊಂದಿಗೆ ಒಂದಿಷ್ಟು ಮಾತನಾಡಲಿಕ್ಕೆ ಈ ಸಂದರ್ಶನ. ನಮಸ್ಕಾರ ಏಣಗಿ ಬಾಳಪ್ಪ ಅವರೇ. ನಮಸ್ಕಾರ. ಮೊದಲನೇದಾಗಿ ನಾನು ಕೇಳಬೇಕಾದ ವಿಷಯ ಅಂದರೆ, ನೀವು ರಂಗಭೂಮಿಯ ಕಡೆ ವಾಲಿದ ಬಗ್ಗೆ ಹೇಗೆ, ಆರಂಭದಲ್ಲಿ ನಿಮಗೆ ಹೆಂಗೆ ಈ ಕಡೆ ಬರಬೇಕಂತ ಅನಿಸ್ತು, ಯಾರ ಪ್ರೇರಣೆ ನಿಮಗೆ ಸಿಕ್ತು ಅವಾಗ? ಮೊದಲಿಗೆ ಪ್ರೇರಣೆ ಏನಂತಾಗಲಿಲ್ಲರಿ, ಅದು ಸಹಜ ಬಂದಿದ್ದು. ಏನಂದ್ರೆ ಊರೊಳಗೆ ಆಟ ಮಾಡ್ತಿದ್ರು, ಹಾಡುಗಳು, ಭಜನೆ ಹಾಡುಗಳು ಇಂಥವೆಲ್ಲ ಇರ್ತಿದ್ವು ಅಲ್ರಿ. ಆಗ ಹೋಗಿ ಕೂಡ್ರದು, ಹಾಡುಗಳನ್ನು ಕೇಳೋದು ಇದು ರೂಢಿಯಾಗಿತ್ತು ಸಣ್ಣವಿದ್ದಾಗ. ಮುಂದೊಂದು ನಮ್ಮ ಊರೊಳಗೆ ನಾನಿನ್ನೂ ಸಣ್ಣವಿದ್ದಾಗ ನಾಟಕ ಆಟ ಶುರು ಮಾಡಿದರು. ಅದು ಮಾರ್ಕಂಡೇಯ ಆಟ ಅಂತ ಒಂದು ಆಟ ಶುರು ಮಾಡಿದರು. ಅದ್ರಾಗ ನಮ್ಮ ಅಣ್ಣ ಪಾತ್ರ ಮಾಡ್ತಿದ್ದ, ಯಾವುದು ಗಣಪತಿ ಪಾತ್ರ ನಮ್ಮ ಅಣ್ಣ ಮಾಡ್ತಿದ್ದ ಏನ್ರಿ. ಅದಕ್ಕೆ ನಾಟಕ ನಡೆದೈತಿ ಅಂದಾಗ ತಾಲೀಮು ನಡೀತಿದ್ದ ಅಂದ್ಮೇಲೆ ಹೋಗಿ ಕೇಳೋದು ಒಂದು ರೂಢಿ, ಹೋಗಿ ಕೂಡ್ತಿದ್ದೆ. ಅದು ಪ್ರಸಂಗ ಹಿಂಗೆ ಬಂತಲ್ಲ, ಆ ನಾಟಕ ಏನು ಅವ್ರು ಆಡುವಂಥದ್ದು ದಿವಸ ಸಮೀಪ ಬಂದಿತ್ತು. ನಮ್ಮ ಅಣ್ಣ ಯಾವುದೋ ಒಂದು ಕೆಲಸಕ್ಕೆ ಪರವೂರಿಗೆ ಹೋಗಿದ್ದ. ಆ ಆಟ ಇದ್ದ ದಿವಸ ಅವ ಬರಲಿಲ್ಲ. ಮುಂಜಾನೆ ತನಕ ನೋಡಿದ್ರು ಅವ ಬರಲಿಲ್ಲ ಅಂದ ಕೂಡಲೇ ಅವರು ಆಟದ ವ್ಯವಸ್ಥೆಗಾರರು ನಮ್ಮ ತಾಯಿನ ಬಂದು ಕೇಳಿದ್ರು, ನಿಮ್ಮ ಹುಡುಗ ಬರಲಿಲ್ಲಲ್ಲ, ಅವನದು ಪಾತ್ರ ಇವತ್ತ ಯಾರು ಮಾಡವ್ರು ಅದನ್ನಂತ ನಮ್ಮ ತಾಯಿನ ಕೇಳಿದಾಗ ನಾ ಮಾಡ್ತೇನೆ ರೀ ಅಂದೆ. ನೀ ಏನು ಮಾಡ್ತೀಯ ಅಂದ ಕೂಡಲೇ ಹಂಗಾರೆ ಇಲ್ಲ ನಾನು ಮಾತು ಬರ್ತಾವಂದು, ಹಂಗಾರೆ ಮಾತಾಡ್ಬಾ ಅಂತಂದ್ರು. ಮೊದಲ ಅವ್ರ ಎದುರಿಗೆ ಮಾತಾಡಿದೆ. ಒಂದು ನಾಟಕದಾಗ ನಾನೇ ನಮ್ಮ ಅಣ್ಣನ ಪಾತ್ರ ಮಾಡೋ ಪ್ರಸಂಗ ನನಗೆ ಬಂತು. ಆ ನಮ್ಮ ಅಣ್ಣನ ಪಾತ್ರ ಒಂದು ಗಣಪತಿ ಪಾತ್ರ ನಾನು ಮಾಡಿದ್ದು ಒಂದೇನು ಕಾಲ ಎಂಥದಿತ್ತು, ಅದು ಎಳ್ಳೆ ಅಂಥದ್ದು ಗೊತ್ತಿಲ್ಲ. ಅದು ಈ ಹುಡುಗ ಚಲೋ ಆಗ್ತಾನೋ ಅನ್ನುವಂಥ ಒಂದು ಕಲ್ಪನೆ ಅಂದಿನಿಂದ ಬಂತು. ಅದಕ್ಕೆ ನಾನು ಇದರೊಳಗೆ ರಂಗಭೂಮಿಯಾಗ ನಾನು ಕಾಲ ಹಾಕಿದೆ. ಅದು ಮೊದಲಿದ್ದು. ಹಿಂಗ ನೀವೇನು ರಂಗಭೂಮಿ ಒಳಗೆ ಪ್ರವೇಶ ಮಾಡಿದ್ರಲ್ಲ, ಬಹುಶಃ ಒಂದಿಷ್ಟು ಕಾಲದ ನಂತರ ನೀವು ಹಂಗೆ ಬೆಳವಣಿಗೆ ಹೊಂದಿರಬೇಕು. ಈ ವೃತ್ತಿ ರಂಗಭೂಮಿಯಲ್ಲೇನೆ ಒಂದು ರೀತಿಯ ಪರಿಣಿತಿ ಪಡಿಲಿಕ್ಕೆ ಅವಾಗ ನಿಮ್ಗೆ ಆರಂಭದಲ್ಲಿ ಯಾವ್ದಾದ್ರು ಗುರುಗಳದ ಒಂದು ಪ್ರೇರಣೆ ಅಥವಾ ಅವರ ಮಾರ್ಗದರ್ಶನ ಸಿಗ್ತಾ ಹೆಂಗೆ? ಹೌದ್ರಿ, ನನ್ನ ಏಣಿಗೆಯಿಂದ ಕರ್ಕೊಂಡು ಹೋದವರು ಚಿಕ್ಕೋಡಿ ಶಿವಲಿಂಗ ಸ್ವಾಮಿಗಳು ಅಂತ. ಅವರು ಲೇಖಕರು ಹೌದು, ಏನ್ರಿ ನಿರ್ದೇಶಕರು ಹೌದು, ಆಮೇಲೆ ನಾಟಕ ಕಂಪನಿ ಮಾಲಕರು ಹೌದು, ಎಲ್ಲ ದೊಡ್ಡ ನಟರು. ಇಂಥವೆಲ್ಲ ಅಂಶಗಳು ಕೂಡಿದ್ದವ್ರಂದ್ರೆ ನಮ್ಮ ಕರ್ನಾಟಕದಾಗ ಮೊದಲು 1901ನೇ ಇಸ್ವಿಯಿಂದ ಕೊಣ್ಣೂರು ಕಂಪನಿಯಿಂದ ಅವ್ರದ್ದೊಂದು ಪ್ರಸಿದ್ಧಿ ಅದು. ಅಂಥವರು ನನಗೆ ಮಾರ್ಗದರ್ಶಕರು. ಬಾಳಪ್ಪರೇ, ನೀವು ಕಲಾವೈಭವ ನಾಟಕ ಸಂಘವನ್ನು ಕಟ್ಟಿದ್ರಿ. ಆ ಸಂಘವನ್ನು ಕಟ್ಟಿದ ರೀತಿ ಹೇಗೆ, ಅದನ್ನು ನೀವು ಹೆಂಗೆ ಆರಂಭದಲ್ಲಿ ಅದನ್ನು ಪೋಷಿಸ್ಕೊಂಡು ಬಂದ್ರಿ ಅನ್ನೋದನ್ನ ಸ್ವಲ್ಪ ನಮಗೆ ತಿಳಿಸ್ತೀರಾ? ನೋಡ್ರಿ, ನಟನಿಗೆ ತನ್ನ ನಟನೆಯನ್ನು ತೋರಿಸ್ಬೇಕಾತು ಅಂತಂದ್ರೆ ಬೇರೆ ಕಂಪನಿಯಲ್ಲಿ ಇದ್ದರೆ ತನಗೆ ಬೇಕಾದ ಪಾತ್ರ ಸಿಗೋದಲ್ಲ, ಮತ್ತು ಹಾಡೋದಕ್ಕಾಗಲಿ ಅವಕಾಶಗಳು ಸಿಗ್ತಿರೋದು, ಸ್ವತಂತ್ರತೆ ಇರೋದಲ್ಲ. ಯಾವುದಕ್ಕೆ ಸ್ವತಂತ್ರತೆ ಅಂದ್ರೆ ಇನ್ನುಳಿದಕ್ಕಲ್ಲ, ಅನ್ನೋದು ಕೇವಲ ಕಲೆಯನ್ನ ಪ್ರದರ್ಶನ ಮಾಡುವುದಕ್ಕೆ ಅಂತ ಹೇಳಿ ನಾವು ಕೆಲವು ನಟರು ಎಲ್ಲರೂ ಕೂಡಿಕೊಂಡು ಕಂಪನಿ ಮಾಡಿದ್ದೀವ್ರಿ. ಮೊದಲ 1932 ಡಿಸೆಂಬರ್ದಾಗ ನಮ್ಮ ಶಿವಲಿಂಗ ಸ್ವಾಮಿಗಳ ಕಂಪನಿ ನಿಂತ ಮೇಲೆ ಅವರ ಆಶೀರ್ವಾದ ತಗೊಂಡು ನಾನು ಗುರು ಸೇವಾ ಸಂಗೀತ ನಾಟಕ ಮಂಡಳಿ ಅಂತ ಪಾಲ್ಗಾರಿಕೆಯಿಂದ ಕಿತ್ತೂರಾಗ ಶುರು ಮಾಡಿದ್ವಿ ನಾವು. ಅಂದರೆ ಕೇವಲ ಸಂಘದ ಕೆಲವು ಕಲಾವಿದರನ್ನು ಕೂಡಿಕೊಂಡು ಅವರ ಸಹಕಾರದಿಂದ. ಅದು ಮುಂದೆ ಅವರು ಬಿಟ್ಟ ಮೇಲೆ ಇಬ್ಬರು ಪಾಲ್ಗಾರಿಕೆಯಿಂದ, ಅಂದ್ರೆ ಸೂಡಿ ಹುಚ್ಚಪ್ಪ ಅಂತ ಒಬ್ಬರು, ನಾನೊಬ್ಬ ಪಾಲ್ಗಾರಿಕೆಯಿಂದ ನಡೀತು. ಅದು ಕೆಲವು ದಿವಸ ಆದಮೇಲೆ ಅದು ಅವರ ಮತಭೇದ ಆದಮೇಲೆ ನಿಂತು ಹೋತು. ನಾ ಸ್ವತಂತ್ರ ಕಂಪನಿ ಮಾಡಿದೆ. ಅದು ಒಮ್ಮೆ ಚಟ ಬಿತ್ತು ನೋಡ್ರಿ, ಮಾಲಕ ಆದೆ ಅನ್ನೋದೊಂದು ಚಟ ಬಿತ್ತು. ಅದು ಚಿಕ್ಕ ವಯಸ್ಸಿನಾಗ ಬಿಡೋಕ್ಕಾಗಲಿಲ್ಲ. ನಾನು ಸ್ವಂತ ಕಂಪನಿ ಮಾಡಿಕೊಂಡೆ. ಅದು ನಿಂತು ಹೋತು. ಹೋದ್ಮೇಲೆ 4 ಜನ ಕೂಡಿಕೊಂಡು ಒಂದು ಕಂಪನಿ ಮಾಡಿದೀವ್ರಿ.
LS ಇನಾಮ್ದಾರ್ ಅಂತ ಹೇಳಿ ಲೇಖಕರವರು ಅವರು, ಆಮೇಲೆ ಅಮ್ಮಣಿಗೆ ರಾವ್ಸಾಬ್ ಅಂತ ಒಬ್ಬರು, ನಾನೊಬ್ಬ, ಶಾಂತಪ್ಪ ಅಂತ ಹಾವೇರಿ ಅಂತ, ಇಂಥ 4 ಮಂದಿ ಕೂಡಿ ಒಂದು ವೈಭವಶಾಲಿ ಅಂತ ಶುರು ಮಾಡಿದ್ವಿ. ಅದು ಕೆಲವೇ ದಿವಸ ನಡೆದು ಮುಂದೆ ಇನಾಮ್ದಾರು ನಾನು ಕೂಡಿ ಒಂದು 6-7 ವರ್ಷ ನಡೆಸಿದೀವಿ ಅದನ್ನು. ಅವ್ರ ನಾಟಕ ನನ್ನ ಇನ್ನು ಉಳಿದದ್ದೆಲ್ಲ ನಂದು, ಹೀಗಾಗಿ ಚಲೋ ನಡೀತಿರೋದು. ಅದು ಮುಗಿದ ಮೇಲೆ ಅವರು ನಮ್ಮ ಪಾಲುಗಾರಿಕೆಯಿಂದ ನಾವು ದೂರ ಆದಮೇಲೆ ನಾನು ಸ್ವತಂತ್ರ ಅಂತ ಮಾಡಿಕೊಂಡು 1947 ಇಸ್ವಿಗೆ ಸ್ವತಂತ್ರ ಅದ ನನ್ನ ರಂಗಭೂಮಿನೂ ಬದಲಾತು. ಅಂದ್ರೆ ನಾನು ಒಬ್ಬನೇ ಆಗ ಕಲಾವೈಭವ ಅಂತ ನಾನು ಮಾಡಿಕೊಂಡೆ. ಅಂತೂ ಸ್ವಾತಂತ್ರ್ಯ ಸಿಕ್ಕ ವರ್ಷನೇ ನೀವು ಬೇರೆಯ ಸಂಘಟನೆಯಿಂದ ಸ್ವತಂತ್ರರಾಗಿ ನಿಮ್ಮ ಸ್ವತಂತ್ರ ರಂಗಭೂಮಿಯನ್ನ ನೀವು ನಿರ್ಮಾಣ ಮಾಡ್ಕೊಂಡ್ರಿ. ಅದು ಅನ್ವಯಿಸ್ಕೋಬೇಕಾತ ಅಷ್ಟೇ, ಆ ಉದ್ದೇಶ ಏನಿರ್ಲಿಲ್ಲ. ಅಲ್ಲ, ಅವಾಗ ನೀವು ಬಹುಶಃ ಆರ್ಥಿಕವಾಗಿಯೂ ಬಹಳ ದೊಡ್ಡ ಸಮಸ್ಯೆಯನ್ನು ಎದುರಿಸಿರ್ಬೇಕಲ್ಲ ಅವಾಗ. ಅಲ್ರಿ, ಆ ಸಮಸ್ಯೆ ಅಲ್ರಿ, ಅದು ಮೂಲ ಅದ ರೀ. ಅದು ಇಲ್ಲದೆ ಇದ್ರು ಆ ದುಡ್ಡಿಂದಿತ್ತು ಮುಖ್ಯ ಅಂತಂದ್ರೂ ಕೂಡ ಪ್ರೇಕ್ಷಕರು ಪ್ರಸಂಗ ಬಂದಾಗ ಸಹಾಯ ಮಾಡ್ತಿದ್ರು. ಅಷ್ಟೇ ಅಲ್ಲ, ನಮ್ಮ ಕಲಾನೇ ಅದು ನಾ ಬಂಡವಾಳ ಹಾಕೊಂಡಿದ್ದೆ. ಮತ್ತಾಗ ನಟರು ಕೂಡ ತಮ್ಮ ಕಲೆಯನ್ನು ತೋರಿಸೋದಕ್ಕೆ ಅಥವಾ ಈ ಕಂಪನಿಯಾಗಿದ್ದ ನಮಗೆ ಅವಕಾಶ ಸಿಗ್ತೈತೆ ಅನ್ನೋದಕ್ಕೆ ಕೆಲವು ಜನ ನಟರು ಬರ್ತಿದ್ರು ನಮ್ಮಲ್ಲಿ. ಕಾರಣ ಇಷ್ಟ, ತಾವು ಬೆಳಿಬೇಕು ಅನ್ನೋದಿದ್ದೇ ಇರ್ತೈತಿ ನೋಡ್ರಿ, ಅದು ಬಂಡವಾಳ ನಮ್ಮದು. ಈ ವೃತ್ತಿ ರಂಗಭೂಮಿ ಹೆಚ್ಚು ಪ್ರಚಲಿತ ಇದ್ದ ಕಾಲದಲ್ಲಿ ನಾಟಕಗಳೇನು ಪ್ರದರ್ಶನ ಆಗ್ತಿದ್ವಲ್ಲ, ಯಾವುದೇ ನಾಟಕ ಇರಬಹುದು, ಅಂಥ ಒಂದು ನಾಟಕ ಪ್ರದರ್ಶನ ಆದ ಕೂಡಲೇ ಅದರ ಪರಿಣಾಮ ಒಟ್ಟಾರೆ ಸಮಾಜದ ಮೇಲೆ ಹೆಂಗೆ ಆಗ್ತಿತ್ತು ಅನ್ನೋದನ್ನ ನೀವು ಹೆಂಗೆ ಕಂಡುಕೊಂಡ್ರಿ? ನೋಡ್ರಿ, ಪೌರಾಣಿಕ ನಾಟಕ ಆಡುವ ಹೊತ್ತಿನಾಗ ಆ ಕಥೆ ಪ್ರೇಕ್ಷಕರಿಗೆ ಗೊತ್ತಿದ್ದೇ ಇರ್ತಿತ್ತು. ಭೀಮ, ಅರ್ಜುನ ಇಂಥ ಸಾತ್ವಿಕ ಪಾತ್ರ ಬಂದಾಗ ತಮ್ಮ ಮೆಚ್ಚುಗೆ ಪಡ್ತಿದ್ರು. ದುರ್ಯೋಧನ ಅಥವಾ ಶಕುನಿ ಈ ಪಾತ್ರದ ಮೇಲೆ ತಮ್ಮ ಇದನ್ನು ಯಾವ ರೀತಿ ತಿರಸ್ಕಾರ ಮಾಡ್ತಿದ್ರು. ಇದು ನಾಟಕದ ಪರಿಣಾಮ ಇದ್ದೇ ಇದ್ದು. ಆದರೆ ಪೌರಾಣಿಕ ನಾಟಕಗಳ ಹೋಗಿ ಐತಿಹಾಸಿಕ ನಾಟಕಗಳ ಬಂದಾಗ ಅವರಿಗೆ ಇತಿಹಾಸದ ಒಂದು ಇದು, ಇವತ್ತು ಉದಾಹರಣೆಗಾಗಿ ಕಿತ್ತೂರು ಚೆನ್ನಮ್ಮ ಕತ್ತಿ ಹಿಡಿದು ಆಕೆ ಏನು ಹೇಳ್ಬೇಕಾಗೈತಿ, ಜನರನ್ನ ಬಡದೆಬ್ಬಿಸ್ಬೇಕಾಗೈತಿ. ತನ್ನ ಸಂಸ್ಥಾನದ ಸ್ವತಂತ್ರತೆ ಅಂತ ಉದಾಹರಣೆ. ಆದ್ರೆ ಬೇಕಾಗಿತ್ತು ಏನು ಅಂದ್ರೆ ಈಗಿನ ಅಂದ್ರೆ ಬ್ರಿಟಿಷರನ್ನ ನಾವು ಇಲ್ಲಿಂದ ಕಳಿಸುವಂತಹದ್ದು ಒಂದಿದು. ಇವು ಎರಡೂ ಅರ್ಥದ ಮೇಲೆ ನಾಟಕಕಾರ ಒಂದು ನಾಟಕ ಬರೆದಾರ, ಶಿವಲಿಂಗ ಸ್ವಾಮಿಗಳ ಮಾತು ಬರೆದಾರ ಚೆನ್ನಮ್ಮನ ಮಾತಿನಾಗ. ಏನಂದ್ರೆ, ನನ್ನಂಥ ಬಳಿಟ್ಟ ಅಬಲಿಯು ಕೂಡ ಕೈಯಲ್ಲಿ ಶಸ್ತ್ರವನ್ನು ಹಿಡಿದು ಯುದ್ಧಕ್ಕೆ ಹೊರಟಿರುವಾಗ ಮೀಸಿ ಹೊತ್ತ ಗಂಡಸರು ನೀವು ಸುಮ್ಮನೆ ಕೂತಿರಲ್ಲ ಅಂತ ಇದನ್ನು ಆಹ್ವಾನ ಮಾಡಿದಾಗ ಪ್ರೇಕ್ಷಕರಿಗೆ ಮೈ ತುಂಬಂತಿತ್ತು. ಒಂದು ರೀತಿಯ ಪ್ರಚೋದನೆ ಇದು ಬೇರೆ ರೀತಿಯಿಂದ. ಇಂಥ ಪರಿಣಾಮಗಳು ಐತಿಹಾಸಿಕ ನಾಟಕದಿಂದ. ಇಂಥ ನರಗುಂದ ಬಂಡಾಯ, ನಮ್ಮ ಗರುಡ ಸದಾಶಿವರಾಯರು ಬರೆದ ಎಚ್ಚಮ್ಮ ನಾಯಕ, ಇಂಥವೆಲ್ಲ ನಾಟಕಗಳ ಐತಿಹಾಸಿಕ ನಾಟಕಗಳ ಪರಿಣಾಮ ಪ್ರೇಕ್ಷಕರ ಮೇಲೆ ಹಾಕಿತ್ತು. ಬಾಳಪ್ಪ ಅವರು ಇಷ್ಟೊಂದು ಒಂದು ಉನ್ನತ ರೀತಿಯಲ್ಲಿ ಮೆರೆದಂತಹ ವೃತ್ತಿ ರಂಗಭೂಮಿ, ಅದು ಕನ್ನಡ ವೃತ್ತಿ ರಂಗಭೂಮಿ ಅಂತ ಇಟ್ಕೊಳ್ಳೋಣ. ಇದು ಈ ಕಾಲಕ್ರಮೇಣ ತನ್ನ ಮಹತ್ವವನ್ನು ಕಳ್ಕೊತ ಬಂತಲ್ಲ, ಯಾಕೆ ಹಿಂಗಾಯ್ತು? ಅದಕ್ಕೆ ಬಹಳ ಕಾರಣದವ್ರಿ. ಒಂದಲ್ಲ ಕಳ್ಕೊಂತು ಅಂತ ನಾನು ಅನ್ನೋದಲ್ರಿ, ಬದಲಾವಣೆ ಆತಂತೀನಿ. ಯಾಕೆ ಆ ಥರದ್ದು ಆಯ್ತು ಅದನ್ನಾರು ಹೇಳ್ರಲ್ಲ ಕೊನೆಗೆ. ಬದಲಾವಣೆ ಯಾಕಂತಂದ್ರೆ ಸಿನಿಮಾದ ಪ್ರಭಾವ ನಾಟಕದ ಮೇಲೆ ಆತು. ಇವತ್ತೊಂದು ಸಮುದ್ರದ ಉದಾಹರಣೆ, ಸಮುದ್ರದ ಸೀನ್ ಐತಿ. ಆ ಸಮುದ್ರ ಏನು ಪರಿಣಾಮ ಮಾಡ್ತೈತಿ ಸಿನಿಮಾದಾಗ, ಅದನ್ನ ಇವತ್ತು ನಾವು ಒಂದು ಪರದೆದ ಮೇಲೆ ಬರೆದಿದ್ದು ಸಮುದ್ರ ಅಂತ ಹೇಳಿದ್ರೆ ಆ ಪರಿಣಾಮ ಹೆಂಗಾದೈತಿ ಹೇಳ್ರಿ. ಆ ರೀತಿ ಪ್ರೇಕ್ಷಕರಿಗೆ ಸ್ವಲ್ಪ ಸಿನಿಮಾದ ಪರಿಣಾಮ ಅವ್ರ ತಲೆ ಮೇಲಿತ್ತು. ಆ ರೀತಿ ನಾಟಕ ನೋಡಕ್ ಬಂದ ಕೂಡಲೇ ಅವರಿಗೆ ಕೊರತೆ ಕಂಡಿತ್ತು. ಸಿನಿಮಾದಲ್ಲಿ ಎಲ್ಲ ನೋಡಿದ್ದನ್ನು ಎಲ್ಲಾನು ನೋಡಬೇಕು ಅನ್ನೋದು, ಅದು ಶೃಂಗಾರದ ಒಂದು ಸನ್ನಿವೇಶ ಬಂತು ಅಂದ್ರೆ ಅವರು ಗಿಡ ಸುತ್ತಿದ್ದನ್ನು ನೋಡು ರಂಗಭೂಮಿಯಾಗ ನೋಡ್ಬೇಕಂದ್ರೆ ಹೆಂಗೆ ಸಾಧ್ಯ ಐತಿ. ಆದರೂ ಕೂಡ ಇವರು ನಮ್ಮವರು ಮಾಡಿ ನೋಡಿದ್ರು, ಏನು ಅದರಂಗೆ ಬದಲಾವಣೆ ಮಾಡ್ಬೇಕಂತ ಮಾಡಿದ್ರು. ಅಲ್ಲಿ ಅಷ್ಟು ನಮಗೆ ಮಾಡೋಕ್ಕಾಗಲಿಲ್ಲ ರೀ. ಕೈ ಹಿಡಿದು ಅಷ್ಟ ಮಾಡಿದ್ರೆ ಹೊರತಾಗಿ ತೆಕ್ಕಿ ಬೀಳೋದನ್ನ ಎಲ್ಲಿ ಮಾಡೋಕ್ಕಾಗತ್ತೆ ಅಥವಾ ಉಳ್ಳಾಡೋದು ಎಲ್ಲಿ ಮಾಡೋಕ್ಕಾಗತ್ತೆ ರಂಗಭೂಮಿಯಾಗ. ಇನ್ನು ಸಂಗೀತದ ಬಗ್ಗೆ ಹೇಳೋದಂತಂದ್ರೆ, ಶಾಸ್ತ್ರೀಯವಾದ ಸಂಗೀತ ನಮ್ಮ ವೃತ್ತಿ ರಂಗಭೂಮಿಯಾಗಿತ್ತು ರೀ ಮೊದಲ. ಈಗಿಲ್ಲ ಅಂತ ನಾನು ಪ್ರಾಮಾಣಿಕವಾಗಿ ಹೇಳಬಲ್ಲೆ. ಈಗ ಉಳಿದಿಲ್ಲ ಅದು ಯಾಕೆ ಅನ್ನೋದು ಬೇರೆ, ಆ ಪ್ರಶ್ನೆ ಬೇರೆ. ಆಗ ಸಂಗೀತ ಕಲಿತವ್ರನ್ನ ಪಾತ್ರ ಮಾಡ್ತಿದ್ರು. ಮತ್ತು ಪ್ರೇಕ್ಷಕರಿಗೆ ಒಬ್ಬ ಶ್ರೀಮಂತ ಇನಾಮ್ದಾರೋ ವತನ್ದಾರೋ ಇಂಥವ್ರು ಏನಿದ್ರು ಅವರೆಲ್ಲರೂ ಸಂಗೀತ ಕೇಳಬೇಕಾಗಿತ್ತು ಅಂದ್ರೆ ದೊಡ್ಡ ಗವೆಯನ್ನು ಕರೆಸಿಕೊಂಡು ತಮ್ಮಲ್ಲಿ ಇಟ್ಕೊಂಡು ಅವನು ಬೇಡಿದಷ್ಟು ರೊಕ್ಕ ಕೊಟ್ಟು ಸಂಗೀತ ಕೇಳಿ ತೃಪ್ತಿ ಪಡ್ತಿದ್ರು. ಆದರೆ ಮಧ್ಯಮ ವರ್ಗದವರಿಗೆ ಸಾಮಾನ್ಯರಿಗೆ ಸಂಗೀತ ಬೇಕಾಗಿತ್ತು ಅಂದ್ರೆ ರಂಗಭೂಮಿಗೆ ಬರ್ತಿದ್ರು, ಅವ್ರು ನಾಟಕ ನೋಡಕ್ಕೆ ಬರ್ತಿದ್ರು ಏನ್ರಿ. ಅಂದಮೇಲೆ ನಾಟಕದ ನಟರು ಎಂಥವ್ರು ಇದ್ದರು, ಎಂಥ ಹೆಂಗೆ ಹಾಡ್ತಿದ್ರು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆ ಹೇಳ್ತೇನೆ. ಹಿಂಗಿದ್ದಾಗ
ಅದು ಈಗಿನ ಬದಲಾವಣೆಗೆ ಇದು ಒಂದು ಕಾರಣ ಆಯ್ತು. ಸಂಗೀತ ಇಲ್ಲ ಹಂಗಾತವು. ಸಂಗೀತ ಕೇಳಕ್ಕೆ ಈಗ ಬೇರೆ ರೇಡಿಯೋ ಸಿಕ್ತು, ಮತ್ತೊಂದು ಸಿಕ್ತು, ಅದು ನಾವು ಪ್ರೇಕ್ಷಕರಿಗೆ ಬೇರೆ ಬೇರೆ ಆಯ್ತು. ನಿಂತು ನಾವು ಷಡ್ಜದ ಮೇಲೆ ನಿಂತು ಹಾಡಕ್ಕೆ ಹತ್ತಿದ್ದೀವಿ ಅಂತ ಅಂದ ಕೂಡಲೇ ಸಾಕು ಹೋಗಪ್ಪ ಅನಿಸಿಕೊಳ್ಳೋ ಪ್ರಸಂಗ ನಮಗೆ ಬಂದು ಅದಕ್ಕೆ ಬದಲಾವಣೆನೂ ಆತ. ಇದು ಸಂಗೀತದಿಂದ. ಇನ್ನು ಕಥೆ ಅನ್ನೋದು, ನಾಟಕಕ್ಕೆ ಕಥೆ ಅಂತಾರೆ ಹಿಂಗೆ ಬೇಕ್ರಿ, ಒಳ್ಳೆಯ ಕಥೆ ಬೇಕು. ಈಗ ನಾಟಕ ಕೂಡಿಸೋರು ಸಾಮಾಜಿಕ ನಾಟಕದಿಂದ ಏನಾಯ್ತು ಅಂದ್ರೆ ಇದಕ್ಕಿಂತ ಅದನ್ನು ಕೂಡ್ಸೋನು, ಅದಕ್ಕಿಂತ ಇದನ್ನು ಕೂಡ್ಸೋನು ಅಂತ ಅದರಾಗಿನ ಒಂದಿಟ್ಟು ಇದರಾಗಿನ ಒಂದಿಟ್ಟು ಕೂಡಿಸಿ ನಾಟಕ ಬರೆಯಕ್ಕೆ ಹತ್ತಿದ್ರು ಅಂತ ಅನ್ನೋದನ್ನು ನಾ ಇವತ್ತು ನನ್ನ ಮೇಲೆ ಒಂದು ಆರೋಪ ಬಂದರೂ ಚಿಂತಿಲ್ಲ. ಬರೆಯೋ ಹೊತ್ತಿನಾಗ ಆಳವಾದ ಅಭ್ಯಾಸ ಮಾಡಿ ಬರಿದ ಇದ್ದ ಕೆಲವು ಕವಿಗಳು, ಕೆಲವರು ಒಳ್ಳೆಯವರದಾರ, ಕೆಲವು ಕವಿಗಳು ಅಂಥವ್ರು ಬರೆದರು ಅಂತ. ಅದರಿಂದ ಅದು ಒಂದು ನಾಟಕ ನಮ್ಮ ರಂಗಭೂಮಿ ಬದಲಾವಣೆ ಆಗೋದಕ್ಕೆ ಕಾರಣ ಆಯ್ತು. ಅಲ್ಲ ಬಾಳಪ್ಪ ಅವ್ರ, ಇದ್ರ ಜೊತೆಗೇನೆ ಈ ವೃತ್ತಿ ರಂಗಭೂಮಿ ಮತ್ತು ಹವ್ಯಾಸಿ ರಂಗಭೂಮಿ ಅಂತ ಏನು ಒಂದು ಎರಡು ಭಾಗಗಳಾದ್ವಲ್ಲ, ಇದು ಏನಾದ್ರು ಪರಿಣಾಮ ಮಾಡ್ತೀನೋ ಅದ್ರ ಮೇಲೆ? ಯಾರ ಮೇಲೆ? ಈ ವೃತ್ತಿ ರಂಗಭೂಮಿ ಮೇಲೆ. ಹವ್ಯಾಸಿಯಿಂದ ನಮ್ಗೆ ಪಾಪ ಏನೂ ಆಗಿಲ್ಲ. ಅವ್ರು ತಮ್ಮಷ್ಟಕ್ಕೆ ತಾವು ನಾವು ಇಂಥವ್ರದೇವಿ ಅಂತ ಹೇಳ್ತಿದ್ರು. ಅವ್ರ ಶಾಲೆ ಕಾಲೇಜ್ದಾಗೋ ಲೆಕ್ಚರ್ನಾಗೋ ತಮ್ಮದೇನು ಒಳ್ಳೇದಂತ ಅವ್ರು ಹೇಳ್ಕೊತಿದ್ರು. ಅದರಿಂದ ನಮಗೇನು ತೊಂದರೆ ಆಗಲಿಲ್ಲ. ಇನ್ನೇನು ಅಂದ್ರೆ ಎಲ್ಲರೂ ಹೇಳುವ ಹೊತ್ನಾಗ ವೃತ್ತಿ ರಂಗಭೂಮಿ ಅವಹೇಳನ ಮಾಡಿದಾಗ ಅದು ಸ್ವಲ್ಪ ನಮಗೆ ತಾಪಾಗ್ತಿತ್ತು, ಹೊರತಾಗಿ ಹವ್ಯಾಸಿಯಿಂದ ನಮಗೆ ಮತ್ತೇನು ತೊಂದರೆ ಏನಾಗಿಲ್ಲ. ಅಲ್ಲ, ಈ ಇಬ್ಬಾಗ ಆಯ್ತಲ್ಲ, ಇಬ್ಬಾಗ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಒಳ್ಳೇದಂತಿರೋ ಕೆಟ್ಟದಂತಿರೋ? ಅಯ್ಯೋ, ಇದು ಒಳ್ಳೇದನ. ಯಾಕೆ ಒಳ್ಳೇದಂದ್ರೆ ನಮ್ಮ ಅತಿರೇಕ ಇದ್ದವ್ರು, ಅದು ನಮ್ಮದು ಹೇಳ್ತೇನೆ ನಿಮಗೆ. ವೃತ್ತಿ ರಂಗಭೂಮಿಯಲ್ಲಿ ಕೆಲವು ಅತಿರೇಕತೆ ಇದ್ದು ಅದನ್ನು ತಿಳಿದ ಮಾಡ್ತಿದ್ದಿಲ್ಲ, ತಿಳಿದು ಮಾಡ್ತಿದ್ದೀವಿ. ಅದಕ್ಕೆ ಕಾರಣ ಇತ್ತು. ಅತಿರೇಕ ಯಾವುದು? ಹಾಸ್ಯದ್ದಾಗಲಿ ಅಥವಾ ಇಂಥವೆಲ್ಲ ದುಃಖದ್ದು ಕೂಡ ಅತಿಶಯ ದುಃಖ ತೋರಿಸೋದಾಗಲಿ, ಈ ಹವ್ಯಾಸಿಗಳಿಗೆ ಅದು ಬೇಡಾಗಿತ್ತು, ಇರಲಿಲ್ಲ, ಅದನ್ನು ಮುಂದೆ ಹೇಳ್ತೇನೆ. ಆದರೆ ಅತಿರೇಕ ಅನ್ನೋದು ಆ ಥರ ಮೇಲೆ ನಾವು ತಿಳಿದು ಮಾಡ್ತಿದ್ದೀವಿ. ಅದನ್ನು ಯಾಕೆ ತಿಳಿದು ಮಾಡ್ತಿದ್ದೀವಿ ಅಂತಂದ್ರೆ ಜನರ ಮೇಲೆ ಹೆಚ್ಚು ಪರಿಣಾಮ ಮಾಡಬೇಕು, ಅದರ ಪ್ರತಿಫಲ ನಮಗೆ ಹೆಚ್ಚು ಮಂದಿ ನಮಗೆ ರೊಕ್ಕ ಸಿಗಬೇಕು ಅನ್ನೋದು ಒಂದು. ಆಮೇಲೆ ಪರಿಣಾಮದ ಪ್ರಶ್ನೆ ಬಂದಾಗ ಏನ್ರಿ ಅತಿರೇಕ ಅಂತ ನಮಗೆ ಅನಿಸ್ತಿದ್ದಿಲ್ಲ. ಅಕಸ್ಮಾತ್ ಅತಿರೇಕ ಅಂತ ಅನಿಸಿದರೂ ಕೂಡ ನಾವು ಬದುಕು ಸಲುವಾಗಿ ಅದನ್ನು ಮಾಡಬೇಕಾಗಿತ್ತು. ಆ ಸನ್ನಿವೇಶದ ಮರುದಿವಸ ಪ್ರೇಕ್ಷಕರು ಬಂದು ಮಾತಾಡಿದಾಗ ಅದನ್ನು ಭಾಳ ಚಲೋ ಆತರಿ ಅಂತ ಅಂದಾಗ ಹಂಗಾರೆ ಅದನ್ನು ಮಾಡ್ಬೇಕಂತ ಅನಿಸುತ್ತೆ ಸಹಜ. ಹೀಗಾಗಿ ನಾವು ತಿಳಿದು ಮಾಡ್ತಿದ್ವಿ. ಸಂಘ ಬದುಕಿಸ್ಬೇಕು, ಮಾಲಕ ಬದುಕಬೇಕು, ಆ ನೌಕರದಾರರಿಗೆ ಸಂಬಳ ಸಿಗಬೇಕು, ಇವೆಲ್ಲ ದೃಷ್ಟಿಯಿಂದ ಅತಿರೇಕ ಅಂತ ಗೊತ್ತಿದ್ರೂ ಮಾಡ್ತಿದ್ವಿ. ಇದು ವೃತ್ತಿ ಅವ್ರದಾತು. ಹವ್ಯಾಸಿಗಳು ಇದೇನೋ ಅವ್ರಿಗೆ ಸಂಬಂಧ ಇಲ್ಲ. ಯಾಕಂದ್ರೆ ಅವರಿಗೆ ಸಂಬಳ ಕೊಡಬೇಕಾಗಿಲ್ಲ ಅಥವಾ ಇನ್ನುಳಿದು ಏನೂ ಮಾಡಬೇಕಾಗಿಲ್ಲ. ಅವರು ವೃತ್ತಿ ಅವ್ರನ್ನ ಬಿಟ್ಟು ನಾವು ಬೇರೆ ಆಗಬೇಕು, ಬೇರೆ ಮಾಡಬೇಕು ಅನ್ನೋದನ್ನ ಇಷ್ಟನ್ನು ಮಾಡಿದ್ರು. ಅದರ ಬುದ್ಧಿಜೀವಿಗಳನ್ನು ಒಪ್ಪಿಸ್ಬೇಕು ಅನ್ನೋದನ್ನ ಅಷ್ಟನ್ನು ಮಾಡಿದಾರೆ ಅವರು. ಆದರೆ ರಂಗಭೂಮಿ ಅಥವಾ ನಾಟಕ ಅನ್ನೋ ಪ್ರಶ್ನೆ ಬಂದಾಗ ನಾಟಕ ನೋಡಕ್ಕೆ ಬರೋವರು ಮೇಲ್ವರ್ಗದವರು ಅಲ್ಲ. ಅಥವಾ ಬಂದರೂ ಕೂಡ ಅವರಿಂದ ಸಿಗುದು ನಮಗೆ ಥ್ಯಾಂಕ್ಸ್ ಒಂದರಿ. ಹಣ ಅಥವಾ ನಾವು ಬದುಕಬೇಕಾತಂದ್ರೆ ಮಧ್ಯಮ ಮೂರನೇ ವರ್ಗದವರಿಂದ ನಾವು ಬದುಕಬೇಕು, ಹೌದ್ರೆ? ಅವ್ರನ್ನ ನಾವು ಮೆಚ್ಚಿಸ್ಬೇಕು. ಇದು ಆಗ ನಾವು ನಾಟಕ ಆಡ್ತಾ ಆಡ್ತಾ ವೃತ್ತಿಯವ್ರು ಏನು ಮಾಡಿದ್ವಿ ಅಂದ್ರೆ ಅವ್ರನ್ನ ಮೆಚ್ಚಾಕ್ ಹೋಗಿ ಕೆಳಗೆ ನಾವು ಇಳಿದು ಒಂದು ಮೇಲ್ವರ್ಗದವ್ರನ್ನ ನಾವು ಕಳ್ಕೊಂಡಿವಿ ಅಂತ ನನಗನಿಸಿದ್ದನ್ನು ಹೇಳ್ತೇನೆ. ಹವ್ಯಾಸಿಗಳೇನು ಕಳ್ಕೊಂಡ್ರು ಅಂತಂದ್ರೆ ಬುದ್ಧಿಜೀವಿಗಳನ್ನ ಒಪ್ಪಿಸ್ಬೇಕು ಅಂತ ತಮ್ಮ ಜಾಣತನ ತೋರ್ಸಕ್ಕೆ ಹೋಗಿ ಯಾರು ನಾಟಕಕ್ಕೆ ಬರೋವ್ರದಾರೋ ಪ್ರೇಕ್ಷಕರು ಯಾರ್ದಾರೋ ಯಾರನ್ನು ಒಪ್ಪಿಸ್ಬೇಕಾಗಿತ್ತು ಅವ್ರ ಹೃದಯಕ್ಕೆ ಮುಟ್ಟುವಂಗೆ ಇವರು ನಾಟಕ ಆಡಲಿಲ್ಲ. ಇವರು ಸಾಮಾನ್ಯರನ್ನ ಕಳ್ಕೊಂಡ್ರು. ಹವ್ಯಾಸಿಗಳು ಸಾಮಾನ್ಯರನ್ನ ಕಳ್ಕೊಂಡ್ರು, ಮಧ್ಯಮ ವರ್ಗದವ್ರನ್ನ ಕಳ್ಕೊಂಡ್ರು, ವೃತ್ತಿ ಅವರು ಮೇಲ್ವರ್ಗದವ್ರನ್ನ ಕಳ್ಕೊಂಡ್ರು. ಇಬ್ರು ಒಂದೊಂದು ಕಳ್ಕೊಂಡ ಮೇಲೆ ಇವರ ಹಾದಿಗಳು ಬೇರೆ ಅದು. ಅಲ್ಲ, ಇವೆರಡನ್ನು ಬೆಸೆಯುವಂತ ಏನಾದ್ರು ಒಂದಿಷ್ಟು ಮಾಡಿದ್ರು. ನೀವು ಹೇಳ್ದಂಗೆ ಆ ಪ್ರಯತ್ನ ಮಾಡಿದ್ರು, ಅದು ಯಶಸ್ವಿ ಆಗಲಿಲ್ಲ ರೀ. ಯಶಸ್ವಿ ಯಾಕಾಗಲಿಲ್ಲ ಅನ್ನೋದಕ್ಕೆ ಕಾರಣ ಹೇಳ್ತೇನೆ. ವೃತ್ತಿ ರಂಗಭೂಮಿಯನ್ನು ತಲೆಯಾಗಿ ಇಟ್ಟುಕೊಂಡ ನಾಟಕ ನೋಡಕ್ಕೆ ಬಂದಾಗ ಅವು ಯಾವೂ ಇರದೇ ಇದ್ದರೆ ಅವ್ರು ಬರೋದಲ್ಲ. ಬಾಳಪ್ಪರು, ಇನ್ನು ನಿಮ್ಮ ವೈಯಕ್ತಿಕ ಅಭಿನಯದ ಬಗ್ಗೆ ಒಂದೆರಡು ಪ್ರಶ್ನೆಗಳು. ನೀವು ವೈಯಕ್ತಿಕವಾಗಿ ನಟನೆಯಲ್ಲಿ ಆದರ್ಶ ಪಾತ್ರಗಳನ್ನು ಹೆಚ್ಚಿಗೆ ಆರಿಸಿಕೊಂಡವರು, ಇದಕ್ಕೆ ಕಾರಣ ಏನು? ನೋಡ್ರಿ, ಆದರ್ಶ ಪಾತ್ರಗಳನ್ನ ಆರಿಸಿಕೊಂಡೆ ಅಂತಲ್ಲ, ಅದೇನತ್ತು ನಾಟಕ ನಾವು ಆಡ್ತಾ ಇರುವಾಗ ಈ ಪಾತ್ರ ಯಾರು ಮಾಡಬಲ್ಲರು ಅನ್ನುವಂಥ ಪ್ರಶ್ನೆ ಬರ್ತದೆ. ನಾಟಕ ತಗೊಂಡ ಈ ಪಾತ್ರ ಯಾರು ಮಾಡಬಲ್ಲರು? ಉದಾಹರಣೆಗಾಗಿ ಹೇಮರೆಡ್ಡಿ ಮಲ್ಲಮ್ಮ ಅಂತ ಒಂದು ನಾಟಕ ಶ್ರೀಕಂಠ ಶಾಸ್ತ್ರಿಗಳು ಬರೆದದ್ದು ನಲ್ವಡಿ. ಆ ಮಲ್ಲಮ್ಮ ನಾಟಕ ನಾವು ತಗೊಂಡಾಗ ಮಲ್ಲಮ್ಮನ ಹಾಡಬೇಕು, ಮಲ್ಲಮ್ಮನ ಪಾತ್ರಧಾರಿಗಳು, ಹೌದ್ರಿ. ಆಮೇಲೆ ರೂಪ ಇರಬೇಕು, ಅದು ಆಮೇಲೆ ಸೌಮ್ಯತನ ಇರಬೇಕು.
ಇವು ಎಲ್ಲವೂ ಅಂಶಗಳು ಆ ಮಲ್ಲಮ್ಮನ ಪಾತ್ರದಾಗ. ಅವ್ರದ್ದು ಅತ್ತಿ ಅವರು ನೆಗಣ್ಣಿಯವರು ಬಹಳ ಕಷ್ಟ ಕೊಟ್ಟಾಗ ಬಡ್ದಾಗ ಬಡಿಸ್ಕೋಬೇಕು, ಕಣ್ಣೀರು ಹಾಕಬೇಕು, ಮತ್ತು ಇವನ್ನ ಪ್ರತಿಕಾರ ಯಾವುದನ್ನು ತೋರಿಸದನ ಸೌಮ್ಯತನ ತೋರಿಸ್ಬೇಕಾಗಿತ್ತು ಆ ಮಲ್ಲಮ್ಮನ ನಾಟಕದಾಗ. ಅದನ್ನು ಇನ್ನುಳಿದವ್ರು ಯಾರು ಮಾಡೋಕ್ಕಾಗ್ದಲ್ಲ. ನಾಟಕ ಕಂಪನಿ ಮಾಲಕ ನಾನೇ ಇರೋದ್ರಿಂದ ನಾನೇ ಮಾಡ್ಬೇಕಾತ ಆ ಪಾತ್ರ. ನನಗೆ ಸಂಗೀತನೂ ಇತ್ತು, ಸೌಮ್ಯತನೂ ಇತ್ತು. ಇವೆಲ್ಲ ದೃಷ್ಟಿಯಿಂದ ನಾನೇ ಆ ಪಾತ್ರ ಮಾಡಿದ ಮೇಲೆ ಏನ್ರಿ ನಾನೇ ಆ ಪಾತ್ರ ಮಾಡಿದೆ ಅಂಥವನ್ನ ನನಗದು ಜನರ ಮೆಚ್ಚುಗೆ ಯಾವಾಗ ಸಿಗಕ್ಕೆ ಅಂಥವನ್ನ ಮಾಡ್ಬೇಕಂತ ಅನಿಸ್ತೀವಿ. ಜಗಜ್ಯೋತಿ ಬಸವೇಶ್ವರ ನಿಮ್ಮ ಅತ್ಯಂತ ಯಶಸ್ವಿ ನಾಟಕ. ಅದ್ರ ಬಗ್ಗೆ ಈಗಲೂ ಜನ ಮಾತಾಡ್ತಾ ಇರ್ತಾರೆ. ಈ ನಾಟಕದ ನಿಮ್ಮ ಅಭಿನಯವನ್ನ ಅವತ್ತು ಹುಚ್ಚೆದ್ದು ನೋಡ್ತಿದ್ರು ಅಂತ ಕೂಡ ಕೇಳಿದೆ ನಾನು. ಬಸವೇಶ್ವರ ನೀವೇ ಆಗಿದ್ರಿ ಅಂತ ಕೂಡ ಹೇಳ್ತಾರೆ. ಅಂಥ ಒಂದು ಪರಿಣಾಮ ಬಸವಣ್ಣ ನಿಮ್ಮ ಮೇಲೆ ಮಾಡಿದ್ದು ಹೇಗೆ? ಅವತ್ತಿನ ಅನುಭವಗಳನ್ನ ಏನಾರು ಹಂಚ್ಕೋತೀರಾ? ನೋಡ್ರಿ, ನಮ್ಮ ಗುರುಗಳು ಹೇಳ್ತಿದ್ರಿ, ಶಿವಲಿಂಗ ಸ್ವಾಮಿಗಳು, ಏನು ಅಂದರೆ ನಾಟಕ ಮಾತು ಬರ್ತಾವಂಥೇಳಿ ಮಾತಾಡೋದಾಗಲಿ, ಹಾಡಕ್ಕೆ ಬರ್ತೈತೆ ಅಂತ ಮಿತಿ ಮೀರಿ ಹಾಡೋದಾಗಲಿ ಇದೆಲ್ಲ ನಟನ ಕೆಲಸ ಅಲ್ಲಪ್ಪ. ಇತಿಮಿತಿ ಬೇಕು. ಆಮೇಲೆ ಪಾತ್ರದಲ್ಲಿ ತಲ್ಲೀನತೆ ಬೇಕು ಅಂತ ಹೇಳ್ತಿದ್ರು ಅವರು. ನೀನು ಅವ ಆಗೋದಿಲ್ಲ ಖರೆ, ನಿಧಾನ ರಂಗಭೂಮಿಯಾಗಿ ನೀ ಇರೋ ತನಕ ನೀ ಅವನೇ ಅಂತ ಅನ್ನುವಂಥ ಕಲ್ಪನೆ ಪ್ರೇಕ್ಷಕರಿಗೆ ಬರಾಕಬೇಕು, ಮತ್ತು ನೀ ಅವ ಆಗಬೇಕು ಅನ್ನುವಂಥ ಒಂದು ಕಲ್ಪನೆ ನಮಗೇನು ನಮ್ಮ ಗುರುಗಳು ಕೊಟ್ಟಿದ್ದರು. ಅದಕ್ಕೆ ಬಸವಣ್ಣ ಆಗಾಕಂತೂ ಸಾಧ್ಯ ಇಲ್ಲ. ಬಸವಣ್ಣನ ಬಾಳಪ್ಪ ಬಸವಣ್ಣ ಆಗಕ್ಕೆ ಹೆಂಗೆ ಸಾಧ್ಯತೆ? ಆದರೆ ಬಾಳಪ್ಪನಿಂದ ಬಸವಣ್ಣನ ಅವಹೇಳನ ಆಗಬಾರ್ದು ನನ್ನ ಪಾತ್ರದಿಂದ ಅನ್ನುವಂಥ ಕಲ್ಪನೆ ಮಾತ್ರ ನನಗೆ ಬಂದು. ಒಂದು ರೀತಿ ಎಚ್ಚರಿಕೆ ಕೂಡ. ಅದು ಎಚ್ಚರಿಕೆ, ಬಹಳ ಎಚ್ಚರದಿಂದ ಹೋಗ್ಬೇಕಾತ. ನನ್ನಿಂದ ಹಾಳಾಗಬಾರ್ದು ಬಸವಣ್ಣ ಅಂತ. ಅದಕ್ಕೆ ನಾನು ಬಸವಣ್ಣನ ಪಾತ್ರ ಯಶಸ್ವಿ ಆತ್ರಿ. ಬಹುಶಃ ಅಷ್ಟರ ಮಟ್ಟಿನ ಒಂದು ತಾದಾತ್ಮ್ಯವನ್ನ ಹೊಂದಿ ನೀವು ಅಭಿನಯಿಸಿದ್ರಲ್ಲ, ನಿಮಗೆ ಬಸವಣ್ಣ ಏನಾದರೂ ಕೊಟ್ಟು ನಾನು ಭಾಳ ಕೊಟ್ರಿ. ಏನಂತೀರಿ? ಏನು ಕೊಟ್ಟ ಅಂತ ಕೇಳಿದ್ರೆ ಅದಕ್ಕೆ ಮತ್ತೆ ಸ್ವಲ್ಪ ಹೇಳ್ಬೇಕು. ನನಗೆ ಎಲ್ಲನೂ ಕೊಟ್ಟವ ಬಸವಣ್ಣ. ಎಲ್ಲವನ್ನ, ಐಶ್ವರ್ಯ, ಕಲೆ ಬಗ್ಗೆ ಅಥವಾ ಪಾತ್ರದ ಬಗ್ಗೆ ಅಥವಾ ಜನರ ಮೆಚ್ಚುಗೆ ಬಗ್ಗೆ, ಪ್ರೀತಿ ಬಗ್ಗೆ, ಬಹಳಷ್ಟು ಜನರು ನನಗೆ ಆತ್ಮೀಯರಾದದ್ರ ಬಗ್ಗೆ ಇವೆಲ್ಲದು ಸಿಕ್ಕಿದ್ದು ನನಗೆ ಬಸವಣ್ಣ ನಾಟಕ ಪ್ರಾರಂಭ ಮಾಡಿದ ಮೇಲೆ, ನಾನು ಆ ಪಾತ್ರ ಮಾಡೋಕೆ ಹತ್ತಿದ ಮೇಲೆ ನಾನು ಹೆಚ್ಚಿನ ಒಂದು ಆತ್ಮೀಯತೆ ಇವನ್ನೆಲ್ಲನೂ ಕೊಟ್ಟ, ಮತ್ತು ಸಂಪತ್ತನ್ನು ಭಾಳ ಕೊಟ್ಟನ್ರಿ. ಅಲ್ಲ, ಆ ನಾಟಕ ನಿಮ್ಮ ಮೇಲೂ ಅಷ್ಟು ಪರಿಣಾಮ ಮಾಡಿದೆ ಅಂದಂಗಾಯ್ತು. ಅಂದ್ರೆ ಒಬ್ಬ ನಟನಾಗಿ ಕೂಡ ನಿಮಗೆ ಆ ಒಂದು ಪಾತ್ರ ಅಷ್ಟರ ಮಟ್ಟಿಗೆ ನಿಮ್ಮ ಮೇಲೆ ಪ್ರಭಾವ ಬೀರಿದೆ. ಆ ಪ್ರಭಾವ ಹೆಂಗಾಯ್ತು ಅನ್ನೋದನ್ನ ಏನಾದ್ರು ಒಂದು ಘಟನೆ ಮೂಲಕ ಹೇಳೋದಕ್ಕಾಗತ್ತೆ ನಿಮ್ಗೆ? ಇಂಥ ಭಾವನೆ ಬರ್ತೈತ್ರಿ. ಒಮ್ಮೆ ನಮ್ಮ ಗೆಳೆಯರು ಬಂದಿದ್ದರು ಹುಬ್ಬಳ್ಳಿಯಾಗ. ನಾವು 200 ನಾಟಕಗಳಾದಾಗ ಬಂದಿದ್ರು ಅವರು. ಬಂದು ನಡಿಯಪ್ಪ ಹೋಟ್ಲಿಗೆ ಹೋಗೋನು, ಚಹಾ ಕುಡೋನು ಅಂತ ಹೇಳಿ ಅಂತಂದ್ರು. ನಾವು ಮೊದಲಿನಿಂದ ಅದು ರೂಢಿ ಅಲ್ರಿ, ಅದೇನು ಹೊಸದಲ್ಲ. ನಮ್ಮಲ್ಲಿ ಇರಬೇಕಾದದ್ದು ಇರಬಾರದ್ದು ಏನೂ ಅಲ್ಲ. ಕುಡಿಯಾಕಂತ ಹೋಗಿದ್ವಿ, ಚಹಾ ಕುಡ್ಕೊಂತ ಕುಂತಿದ್ವಿ. ಬೆಳಗ್ಗೆ 9 ಗಂಟೆ. ಆಮೇಲೆ ನಾಟಕ ನೋಡಿ ಬಂದ ಹಳ್ಳಿ ಜನ ಅವರು ಪಾಪ ಅದೇ ಹೋಟ್ಲಿಗೆ ಚಹಾ ಕುಡಿಯಾಕಂತ ಬಂದರು. ಬಂದ ನಮ್ಮ ಎದುರಿಗೆ ಅವರು ಕುಂತ ನಾವು ಮಾತಾಡ್ಕೊಂತ ನಾವು ಚಹಾ ಕುಡಿಯಕ್ಕೆ ಹತ್ತಿದ್ನಿ. ಒಬ್ಬ ಹೇಳಿದ ಅವನು ತನ್ನ ಗಿಳ್ಯಾಗ, ಬಸವಣ್ಣ ಚಹಾ ಕುಡಿಯಕ್ಕೆ ಹತ್ತಾನಲ್ಲೋ ಅಂದ. ಅದು ನನಗೆ ಕೇಳ್ತು. ಏನ್ರಿ, ಬಸವಣ್ಣ ಚಹಾ ಕುಡಿಯಕ್ಕೆ ಹತ್ತಾನಂದ್ರೆ ಇಂಥ ಒಂದು ಪರಿಣಾಮ ನನ್ನ ಮೇಲೆ ಆಯ್ತು. ಪ್ರೇಕ್ಷಕರು ಭಾಳಪ್ಪನ ಗೊತ್ತಿದ್ದ ಬಸವಣ್ಣ ಚಹಾ ಕುಡಿತಾನಲ್ಲ ಅನ್ನುವಂಥ ಒಂದು ಮಾತನ್ನು ಅನ್ಬೇಕಾದ್ರೆ ಅವ್ರ ದೊಡ್ಡ ಗುಣ ಎಂಥದ್ದು, ನಾವು ಇಷ್ಟಕ್ಕರೂ ಯೋಗ್ಯ ಆಗಬೇಕಲ್ಲ ಅಂಥೇಳಿ ಇನ್ನು ನಾನು ಚಹಾ ಕುಡಿದು ಬೇಡಪ್ಪ ಅನ್ನೋದ್ರ ಜೊತೆಗೆ ಹೋಟ್ಲಿಗೆ ಹೋಗೋದನ್ನು ಬಿಟ್ಟುಬಿಟ್ಟು, ಅಂದೇ ಹೋಟ್ಲಿಗೆ ಹೋಗೋದು ಬಿಟ್ಟುಬಿಟ್ಟು. ಕೊನೆಯ ಪ್ರಶ್ನೆ ಬಾಳಪ್ಪ ಅವರೇ, ಎಷ್ಟೋ ಪ್ರಶಸ್ತಿಗಳು ಬಂದವ ನಿಮಗೆ. ಈಗ ಪಡೆದಿರುವಂಥ ಪ್ರಶಸ್ತಿಗಳು ಬಹುಶಃ ನಮಗಂತೂ ಬಹಳ ಖುಷಿಯನ್ನು ಕೊಟ್ಟಿರುವಂಥವು ನಿಮಗೆ ಬಂದಿದ್ದಕ್ಕೆ. ಈ ಎಲ್ಲ ಪ್ರಶಸ್ತಿಗಳಿಗೆ ನಿಮ್ಮ ಪ್ರತಿಕ್ರಿಯೆ ಏನು? ನೋಡ್ರಿ, ಇದು ಒಂದು ಸ್ಥಿತಿಗೆ ಬಂದ ಮೇಲೆ, ನಾನು ಬಹಳ ದೊಡ್ಡ ಸಾಧನೆ ಮಾಡಿದ ಮೇಲೆ ಇವೆರಡೂ ಪ್ರಶಸ್ತಿಗಳು ಬಂದು. ಇವೆರಡೂ ಪ್ರಶಸ್ತಿ ಈಗ ಬಂದು ಅಂತಂದ್ರೆ ನಾನು ಮಾಡಿದ ಸಾಧನೆ ಅಥವಾ ಏನಾದರೂ ತಪಸ್ಸು ಏನೋ ಮಾಡಿದ ಮೇಲೆ ಅದನ್ನು ಮೆಚ್ಚಿ ಬಂದದ್ದು ಇವು ಎರಡೂ. ಇದಕ್ಕಿಂತ ಮೊದಲ ನಾನು ಎಂದ ರಂಗಭೂಮಿ ಸೇವೆ ಮಾಡಕ್ಕೆ ಹತ್ತಿನೋ ಅಂದಿನಿಂದ ಎಲ್ಲೆಲ್ಲಿ ನಾನು ಹೋಗ್ತೀನಿ ಅಥವಾ ಯಾವ ನಾಟಕ ಪಾತ್ರ ಮಾಡ್ತೇನೋ ಆಗ ಪ್ರೇಕ್ಷಕರ ಕೊಟ್ಟ ಏನು ಒಂದು ಸನ್ಮಾನ ಆಗಲಿ ಪ್ರಶಸ್ತಿಗಳಾಗಲಿ, ಅದನ್ನು ನಾವು ಮಾತಾಡಿದ್ರೆ ಇವು ಸಣ್ಣ ಅಂತ ಅನ್ಬೇಕಾಗ್ತೈತಿ. ಇವು ಬಹಳ ದೊಡ್ಡವು. ಇದಕ್ಕಿಂತ ದೊಡ್ಡದು ನನಗೆ ಪ್ರೇಕ್ಷಕರು ಕೊಟ್ಟ ಮೆಚ್ಚುಗೆಯ ಪ್ರಶಸ್ತಿ. ಈ ಮೆಚ್ಚುಗೆ ತಗೊಳ್ಳೋದಕ್ಕೆ ಭಾಳಪ್ಪ ಒಬ್ಬನೇ ಕಾರಣ ಇಲ್ಲ. ನನ್ನ ಸಹಪಾಠಿಗಳು ಏನಿದ್ದರು, ನನ್ನ ಜೊತೆಗೆ ನಾ ಕಷ್ಟ ನಷ್ಟ ಸಹಿಸಿದವರು, ನಾನು ಪಗಾರ ಕೊಡದಾಗ ಸುಮ್ಮನೆ ಇದ್ದವರು, ನಾ ಕೊಟ್ಟಾಗ ತೊಗೊಂಡವರು, ಇವರೆಲ್ಲರೂ ಭಾಳಪ್ಪನವ್ರನ್ನ ಮಾಡಿದರು. ಅವರಿಗೂ ಸಲ್ಲಬೇಕ್ರಿ ಇದು. ಆಮೇಲೆ ನನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸಿದ
ನನ್ನ ಗುರು ಶಿವಲಿಂಗ ಸ್ವಾಮಿಗಳಿಗೆ ಸಲ್ಲಬೇಕು. ಅದ್ರ ಜೊತೆಗೆ ಒಂದು ಮಾತು ಕಡೆಯದು ಹೇಳ್ಬೇಕಂದ್ರೆ ನನ್ನ ತಾಯಿ ಆಶೀರ್ವಾದ ನನಗೆ ಬಹಳ ದೊಡ್ಡದು ಅಂತ ಇದನ್ನು ಬಹಳಷ್ಟು ಮನಸ್ಸು ತುಂಬಿ ಹೇಳಬೇಕಾಗ್ತದೆ ರೀ. ಬಾಳಪ್ಪ ಅವರೇ, ನಿಮ್ಮ ಶ್ರೀಮಂತ ಅನುಭವಗಳನ್ನು ನಮ್ಮ ಜೊತೆ ಸಾಕಷ್ಟು ರೀತಿಯಲ್ಲಿ ಹಂಚ್ಕೊಂಡ್ರಿ. ಬಹುಶಃ ಒಂದು ಅನುಭವದ ದೊಡ್ಡ ಸಾಗರ ಇದ್ದಂಗೆ ಅದೇ ನೀವು. ಎಲ್ಲೋ ಒಂದು ದಂಡೆಯಲ್ಲಿ ನಿಂತ್ಕೊಂಡು ಒಂದು ಹನಿಯನ್ನು ನಾವು ಪರಿಚಯ ಮಾಡ್ಕೊಂಡಂಗೆ ನಿಮ್ಮ ಜೊತೆ ಮಾತಾಡೋದಂದ್ರೆ. ನಿಮ್ಮ ಈ ಪ್ರೀತಿಯ ಒಂದು ಸಹಕಾರಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೀ. ಇದುವರೆಗೆ ಕನ್ನಡ ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದ ಶ್ರೀ ಏಣಗಿ ಬಾಳಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಬಸವರಾಜ್ ಸಾದರ್. ಮಹಾಪ್ರಭು, ಕರುಣಿಕರಾದ ಬಸವರಾಜರು ಹೊರಬಾಗಿಲಲ್ಲಿ ಕಾದು ನಿಂತಿದ್ದಾರೆ. ಯಾರು? ಬಸವಣ್ಣನವರೇ? ಹೋಗುವವರನ್ನು ಬರಮಾಡು. ಬಸವರಾಜರು, ಬಸವಣ್ಣನವರು. ಬನ್ನಿ. ಸ್ವಲ್ಪ ತಿಳ್ಕೊಳ್ಳೋದು. ಶರಣು 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 ಶರಣು. ಬನ್ನಿ ಬನ್ನಿ ಬಸವಣ್ಣನವರೇ, ಬನ್ನಿ ಕುಳಿತುಕೊಳ್ಳಿ. ಏನು ಸಮಾಚಾರವೇನು? ಪ್ರಭು, ರಾಜ್ಯದಲ್ಲಿ ಕ್ಷಾಮ ವೇಗಿ ಹೆಚ್ಚಾಗಿರುವುದರಿಂದ ಪ್ರಜರು ಅನ್ನಕ್ಕೆ ಗತಿ ಇಲ್ಲದೆ ಪರನಾಡನ್ನು ಸೇರುತ್ತಿರುವರೆಂದು ಎಲ್ಲ ಕಡೆಯ ಜನನಾಯಕರಿಂದಲೂ ವಾರ್ತೆ ಬಂದಿದೆ. ಏನು ಹೇಳಿದಿರಿ? ಸುಕ್ಷೇಮವಾಗಿದ್ದ ನಮ್ಮ ರಾಜ್ಯದಲ್ಲಿ ಕ್ಷಾಮಬಾಧೆ? ಹೌದು ಪ್ರಭು. ಛೇ ಛೇ ಛೇ, ಇದೆಂಥ ಅನಾಹುತದ ಸಮಾಚಾರ. ಈಗೇನು ಮಾಡುವುದು? ಆಸ್ಥಾನದ ದೊಡ್ಡ ದೊಡ್ಡ ಅಧಿಕಾರಿಗಳೇ ಜಾತಿ ಮತಗಳನ್ನು ಬಿಟ್ಟು ಅನಾಚಾರವನ್ನು ಪ್ರಚಾರ ಮಾಡ ಹತ್ತಿರುವಾಗ ಬರೀ ಕ್ಷಾಮ ಬಾಧೆ ಅಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಿನ ಬಾಧೆಗಳು ನಮ್ಮ ಪಾಲಿಗೆ ತಪ್ಪಿದ್ದಲ್ಲ. ಅಲ್ಪರಿಗೆ ಅಧಿಕಾರವಿತ್ತರೆ ಆಗುವ ಪರಿಣಾಮವಿದು. ಚರ್ಚೆಗೆ ಆಸ್ಪದ ಬೇಡ. ಮೊದಲು ಕ್ಷಾಮ ಬಾಧೆ ನಿವಾರಣೆಗೆ ಉಪಾಯವನ್ನು ಯೋಚಿಸಿ. ಉಪಾಯವೇತರದ ಮಹಾಪ್ರಭು, ಬ್ರಾಹ್ಮಣರು ಸಂತುಷ್ಟರಾದ್ರೆ ಬರಗಾಲ ಬೀಳುವುದುಂಟೆ. ಪರ್ಜನ್ಯಾಗ ಮಾಡಿಸಿ ಬ್ರಾಹ್ಮಣರನ್ನು ತೃಪ್ತಿಪಡಿಸಬೇಕು. ಅಂದ್ರೆ ದೇವೇಂದ್ರನು ಸಂತುಷ್ಟನಾಗುವನು. ರಾಜ್ಯದಲ್ಲೆಲ್ಲ ಮಳೆಯಾಗಿ ಸಂಪತ್ ಅಭಿವೃದ್ಧಿ ಆಗುವುದು ಮಹಾಪ್ರಭು. ಮಹಾಪ್ರಭು, ಲಿಂಗ ಜಂಗಮರಿಗೆಲ್ಲ ಆಮಂತ್ರಣವನ್ನಿತ್ತು ಭೂರಿ ಭೋಜನ ದಾನ ದಕ್ಷಿಣೆಗಳಿಂದ ಅವರನ್ನು ಸಂತುಷ್ಟಪಡಿಸಬೇಕು ಮತ್ತು ಅವರಿಂದ ಆಶೀರ್ವಾದ ಪಡೆದುಕೊಳ್ಳಬೇಕು. ಏಕೆಂದರೆ ಗುರು ಹಿರಿಯರ ಆಶೀರ್ವಾದದಲ್ಲಿ ಇಷ್ಟಾರ್ಥ ಸಿದ್ಧಿ ಅಡಗಿರುತ್ತದೆ ಮಹಾಪ್ರಭು. ಅಲ್ಲದೆ ನಿತ್ಯವೂ ಮಹಾಮಾತೆಯ ಸೇವೆ, ಆರಾಧನೆ, ಪ್ರಾರ್ಥನೆಗಳನ್ನು ನಡೆಸಬೇಕು. ರಾಜ್ಯದಲ್ಲಿಯ ಪ್ರತಿಯೊಬ್ಬ ಪ್ರಜೆಯೂ ಇದರಲ್ಲಿ ಭಾಗಿಯಾಗಲೇಬೇಕೆಂದು ಡಂಗುರ ಹೊಡಿಸಬೇಕು ಮಹಾಪ್ರಭು. ಮತ್ತು ಇವಕ್ಕೆಲ್ಲ ನಮ್ಮ ಕರ್ಣಿಕರಾದ ಬಸವಣ್ಣನವರ ಒಪ್ಪಿಗೆಯೂ ಬೇಕು. ಮಂಚಣ್ಣನವರೇ, ಪ್ರಜರ ಕಷ್ಟ ನಿವಾರಣೆ ಮಾಡುವುದರ ಸಲುವಾಗಿ ನಾನು ವಿರೋಧಿಯಾಗುವೆನೆ? ಛೇ ಛೇ, ಎಂದೂ ಇಲ್ಲ. ಆದರಿಷ್ಟೇ ಭೂರಿ ಭೋಜನ ಯಜ್ಞಯಾಗಾದಿಗಳಿಗೆ ಹಣ ಖರ್ಚು ಮಾಡುವುದಕ್ಕಿಂತಲೂ ಸದ್ವಿನಿಯೋಗದಿಂದ ಪ್ರಜಾಬಾಧೆ ನಿವಾರಿಸುವುದೇ ಉತ್ತಮ ಉಪಾಯವೆಂದು ನಾನು ನಿಮಗೆ ಸೂಚಿಸದೇ ಇರಲಾರೆ. ಮತ್ತಾ ಉಪಾಯನ ನೀಗಿಸಬೇಕೆಂದು ನಿಮ್ಮ ಸೂಚನೆ? ಪ್ರಭು, ಸರ್ವ ಪ್ರಜೆಗೂ ಸರಿಸಮಾನವಾಗಿ ದವಸ ಧಾನ್ಯಗಳು ಸಿಗುವಂತೆ ಬಕ್ಕಸದಿಂದಲೇ ಹಣದ ವ್ಯವಸ್ಥೆ ಆಗಬೇಕೆಂದು ನನ್ನ ವಿನಂತಿ. ಆದರೆ ಅಷ್ಟೊಂದು ಹಣ ಸಂಚಯ ಬೊಕ್ಕಸದಲ್ಲಿರುವುದೇ? ಅದು ಹಣಕಾಸಿನ ಮಂತ್ರಿಗಳಾದ ತಮಗೆ ತಿಳಿದ ವಿಷಯ. ಇಲ್ಲವೆಂತಲೇ ಪ್ರಶ್ನಾರ್ಥಕವನ್ನು ಸೂಚಿಸಿದ್ದು. ಅಂದರೆ ಬೊಕ್ಕಸದಲ್ಲಿ ಹಣವೇ ಇಲ್ಲವೇ? ಇಲ್ರಿ, ಖರ್ಚು ಹೆಚ್ಚಾಗಲಿ ಕಟ್ಟಿದ ಪ್ರಾಪ್ತಿ ಕಡಿಮೆ ಆಗಲಿ ಕಟ್ಟಿದ್ರಿ. ಹಾಗಾದರೆ ಈ ದುರ್ಧರ ಸಮಸ್ಯೆಯನ್ನು ಬಿಡಿಸುವ ಬಗೆಯಂತೂ? ಮಹಾಪ್ರಭು, ಚರಣೊಬ್ಬನು ಕಾದು ನಿಂತಿದ್ದಾನೆ. ಹೋಗುವವನನ್ನು ಬರಮಾಡು. ಮಹಾಪ್ರಭು, ಮಹಾಪ್ರಭು, ಏನದು ಸಮಾಚಾರ? ಜೀರ್ಣೋದ್ಧಾರ ನಡೆದಿರುವ ಮಹಾಮಾತೆ ಮಂದಿರದ ಒಳ ಪ್ರಾಕಾರದಲ್ಲಿ ಅಗೀತಿರುವಾಗ ಈ ಶಾಸನ ಸಿಕ್ಕಿತು. ಅಧಿಕಾರಿಗಳು ಸನ್ನಿಧಿಗೆ ಒಪ್ಪಿಸಿ ಬರಲು ಆಜ್ಞಾಪಿಸಿದರು. ಎಂಥ ವಿಚಿತ್ರ ಲಿಪಿ ಇದು! ಪಂಡಿತರೇ, ತಾವು ಸರ್ವಶಾಸ್ತ್ರ ವಿಶಾರದರು, ನೋಡಿ ಇದನ್ನು ಅರ್ಥ ಮಾಡಿ ಹೇಳಿ. ಆಗ್ಲಿ ಮಹಾಪ್ರಭು. ಪ್ರಭು, ಇದು ಪೈಶಾಚಿಕ ಭಾಷೆ. ಪೈಶಾಚಿಕ ಭಾಷೆ? ಹೌದು ಮಹಾಪ್ರಭು. ದುಡ್ಡಿನ ಮೇಲೆ ಲೋಭವಿದ್ದವರು ಸತ್ತ ಮೇಲೆ ಪಿಶಾಚಾಗಿ ಬರೆದ ಲಿಪಿ ಇದೆ ಮಹಾಪ್ರಭು. ಸರಿ ಶಕ್ತರೆ, ಲೆಕ್ಕಪತ್ರಗಳನ್ನು ಬರೆಯುವ ತಾವು ಸರ್ವಲಿಪಿಗಳಿಂದ ಪ್ರವೀಣರು, ನೋಡಿ ನೀವು ಅರ್ಥ ಮಾಡಿ ಹೇಳಿ. ಅಪ್ಪಣೆ ಪ್ರಭು. ಇದಾವುದೋ ಉಪಲಬ್ಧವಿಲ್ಲದ ಲಿಪಿ ಎಂದು ತೋರುತ್ತದೆ. ಉಪಲಬ್ಧವಿಲ್ಲದ ಲಿಪಿ? ನಿಜ ಪ್ರಭು. ಮಧುವರಸರೇ, ತಾವು ನೋಡಿ. ಆಗಲಿ ಪ್ರಭು. ಇದಾವುದು ಹುಡುಗರ ಆಟದ ಗೆರೆಗಳ ಸಾಲಿದ್ದಂತಿದೆ ಮಹಾಪ್ರಭು. ಸರಿ ಸರಿ ಸರಿ, ತಿಳಿದಂತಾಯಿತು. ನೀವೆಲ್ಲರೂ ಪಂಡಿತರಿದ್ದಂಗಾಯ್ತು ಅಂತಿದ್ರ ಅರ್ಥ.
ತಾವು ಪ್ರಯತ್ನ ಮಾಡಿ ನೋಡುವಿರಾ ಮಂಚಣ್ಣ ಮಂತ್ರಿಗಳೇ? ಮಹಾಪ್ರಭು, ಇದನ್ನು ನಮ್ಮ ಕರ್ಣಿಕರಾದ ಬಸವಣ್ಣನವರು ಓದಬಹುದು. ಯಾರು? ಬಸವಣ್ಣನವರೇ? ನಿಜ ಮಹಾಪ್ರಭು. ನೋಡಿ ಬಸವಣ್ಣ. ಪ್ರಯತ್ನಿಸುತ್ತೇನೆ ಪ್ರಭು. ಮಹಾಪ್ರಭು, ಇದರಲ್ಲಿರುವ ಸಂದೇಶ ತಮ್ಮೊಬ್ಬರಿಗೆ ಮಾತ್ರ ತಿಳಿಯಲ್ಪಟ್ಟದ್ದು. ಹೀಗೂ ಆಗಲಿ, ಆದರೂ ತಿಳಿಸುತ್ತೇನೆ. ಬನ್ನಿ ಬನ್ನಿ, ಹತ್ತಿರ ಬನ್ನಿ, ಹೇಳಿ ಏನು ವಿಷಯ? ಪ್ರಭು, ಸಿಂಹಾಸನದ ಎದುರಿನಲ್ಲಿ ಅಪಾರ ಸಂಪತ್ತು ಹೋಗಿದೆ ಎಂದು ಇದರಲ್ಲಿ ಬರೆಯಲ್ಪಟ್ಟಿದೆ ಮಹಾಪ್ರಭು. ಇದು ನಿಜವೇ? ನಿಜ ಪ್ರಭು, ಇದ್ದದ್ದನ್ನೇ ನಿವೇದಿಸಿದನು. ಇಲ್ಲದಿದ್ದರೆ ಹೇಗಿರುತ್ತಿತ್ತು ಮತ್ತೆ ಯಾಕಿರುತ್ತಿತ್ತು ಹೇಳಿ. ಹೌದು ಹೌದು ಹೌದು, ಇರಲೇಬೇಕು. ಸತ್ತರೆ 4 ಜನ ಸೇವಕರನ್ನು ಹಾರಿ ಗುದ್ದಲಿ ಸಹಿತವಾಗಿ ಬೇಗನೆ ಬರಮಾಡಿ. ಅಪ್ಪಣೆ ಪ್ರಭು. ಬಸವಣ್ಣನವರೇ, ಎಲ್ಲಿರುವುದಂತೆ? ತೋರಿಸುತ್ತೇನೆ ಪ್ರಭು, ತೋರಿಸುತ್ತೇನೆ. ಇಲ್ಲಿದೆ ಮಹಾಪ್ರಭು. ತೆಗಿಸ್ರಿ, ಅಗಿಸ್ರಿ. ಬನ್ನಿ ಬನ್ನಿ, ಇಲ್ಲಿ ಅಗೀರಿ. ಇದೇನು ಬಸವಣ್ಣನವರೇ, ಸಿಂಹಾಸನದ ಎದುರಿನಲ್ಲಿ ಕೆರೆಯನ್ನು ತೋಡಿಸಬೇಕೆಂದಿರುವಿರೇನು? ಇರಬಹುದು ಮಂಚಣ್ಣನವರೇ, ಆದರೆ ಆ ಕೆರೆಯಲ್ಲಿ ನೀರಿನ ಬದಲು ಹೊನ್ನು ಸಿಗಬಹುದು. ಸಿಗದಿದ್ದರೆ ನಿಮಗಾಗುವ ಅನರ್ಥವನ್ನು ಬಲ್ಲಿರಷ್ಟು ಆ ವಿಧಿ ಲಿಖಿತವನ್ನು ವಹಿಸಬಲ್ಲವರಾರು? ಏನ್ರಿ ಶೆಟ್ರ, ಏನ ಹತ್ತುವಂಗ್ ಕಾಣ್ತದಲ್ರಿ? ಏನ್ ಹತ್ತದ್ರಿ, ನಾವಿಟ್ಟದ್ ನಮ್ಗೆ ಹತ್ತೇ ಇಲ್ಲ. ಹಿಂಗಂತೀರಿ? ಮುತ್ತು, ರತ್ನ, ವಜ್ರ, ವೈಢೂರ್ಯ, ಇಲ್ಲಿ ನೋಡಿ ಪ್ರಭು, ಇಲ್ಲಿ ನೋಡಿ. ಅನರ್ಘ್ಯ ಭಂಡಾರ. ಬಸವಣ್ಣನವರೇ, ಸಂಪತ್ ಭಂಡಾರವು ನಿಮಗೆ ಸಲ್ಲಬೇಕಾದದ್ದು. ಪ್ರಯುಕ್ತ ಇದನ್ನು ನೀವೇ ತೆಗೆದುಕೊಂಡು ಹೋಗಿ. ಮಹಾಪ್ರಭು, ಇದು ದೊರೆಯ ಹಣ. ದೊರೆಯ ಹಣ ದೊರೆಗೆ ಮೀಸಲು, ದೊರೆಯು ಪ್ರಜೆಗೆ ಮೀಸಲು. ನಿಮಗೆ ಸಲ್ಲಬೇಕಾದದ್ದನ್ನು ನಾನು ಒಯ್ದರೆ ಹರಮೆಚ್ಚುವನೇ? ಛೇ ಛೇ ಛೇ. ನೀವು ಶಾಸನವನ್ನು ಓದಿ ತಿಳಿಸದಿದ್ದರೆ ಈ ಸಂಪತ್ತು ನಮ್ಮ ವಶವಾಗುತ್ತಿತ್ತೆ. ಪ್ರಭು, ಆಸ್ಥಾನದ ಸೇವಕ ತನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದಾನೆ. ಅದಕ್ಕೆ ಈ ರೀತಿ ಹೆಚ್ಚಿನ ಸಂಭಾವನೆ ಸಿಗಬೇಕೆಂಬುದೇನೂ ಇಲ್ಲ. ತಾವು ಒಪ್ಪುವುದಾದರೆ ನಾನೊಂದು ಸೂಚನೆಯನ್ನು ಮಾಡಬಯಸುತ್ತೇನೆ. ಏನದು ಅವಶ್ಯವಾಗಿ ಹೇಳಿ. ರಾಜ್ಯದಲ್ಲುಂಟಾದ ಕ್ಷಾಮ ಬೇಗೆ ನಿವಾರಣೆಗಾಗಿ ಈ ಸಂಪತ್ ಭಾಂಡಾರವನ್ನು ತಾವು ಉದಾರ ಮನುಷ್ಯರಿಂದ ವೆಚ್ಚ ಮಾಡಬೇಕು. ಯೋಗ್ಯ ಸಲಹೆ ಬಸವಣ್ಣನವರೇ. ನಿಮ್ಮ ವಿಶ್ವ ಬಾಂಧವ್ಯದ ಉಚ್ಚ ಭಾವನೆಯಿಂದ ನನ್ನನ್ನು ಎಚ್ಚರಗೊಳಿಸಿದ್ದಕ್ಕಾಗಿ ನಾನು ನಿಮಗೆ ಉಪಕೃತನಾಗಿದ್ದೇನೆ. ಇದೇನು ಪ್ರಭು? ಈ ಸಂಪತ್ತು ನಮ್ಮ ವಶದಲ್ಲಿದ್ದರೂ ಇದನ್ನು ವೆಚ್ಚ ಮಾಡುವ ಅಧಿಕಾರವು ನಿಮ್ಮದು. ಪ್ರಭು, ಬಸವಣ್ಣನವರೇ, ಇಂದಿನಿಂದ ನೀವೇ ಅರ್ಥಮಂತ್ರಿಗಳು. ಆಗಲಿ ಪ್ರಭು. ಹೆಚ್ಚೇಕೆ ಕಲ್ಯಾಣ ರಾಜ್ಯದ ಮಹಾಮಂತ್ರಿಗಳು. ಪ್ರಭು ಚೆತ್ತ. ಯೋಗ್ಯ ಕಂಡಂತೆ ಕಾರ್ಯವನ್ನು ನಿರ್ವಹಿಸಬಹುದು. ಪ್ರಜರ ಸಂಕಷ್ಟವನ್ನು ನೀಗಿಸಿ ರಾಜ್ಯದಲ್ಲಿ ಸುಖ ಶಾಂತಿಗಳು ನೆಲೆಸುವಂತೆ ಮಾಡುವ ಮಹಾಕಾರ್ಯಭಾರ ನಿಮ್ಮನ್ನೇ ಕೂಡಿದೆ.